ಇವತ್ತಿನ ಕ್ಲಾಸ್ನಲ್ಲಿ ಕರ್ಮಧಾರಯ ಸಮಾಸ ಎಂದರೇನು ಅಂತ ನೋಡ್ಕೊಂಡು ಹೋಗೋಣ ಫ್ರೆಂಡ್ಸ್. ಕರ್ಮಧಾರಯ ಸಮಾಸ ಅಂದರೆ ಪೂರ್ತಿ ಇಷ್ಟೆಲ್ಲ ಓದೋ ಅವಶ್ಯಕತೆ ಇಲ್ಲ. ಜಸ್ಟ್ ಸಿಂಪಲ್ಲಾಗಿ ಪೂರ್ವೋತ್ತರ ಪದಗಳು ಲಿಂಗ ವಚನ ವಿಭಕ್ತಿಗಳಿಂದ ಸಮಾನವಾಗಿದ್ದು ವಿಶೇಷಣ ವಿಶೇಷ್ಯ ಸಂಬಂಧದಿಂದ ಕೂಡಿ ಆಗುವ ಸಮಾಸವೇ ಕರ್ಮಧಾರಯ ಸಮಾಸ. ಇದರಲ್ಲಿ ಉತ್ತರ ಪದದ ಅರ್ಥವೇ ಪ್ರಧಾನ. ಕರ್ಮಧಾರಯ ಸಮಾಸ ಸಿಂಪಲಾಗಿ ನಾವು ಹೇಳಬೇಕು ಅಂತಂದರೆ ಪೂರ್ವ ಪದದಲ್ಲಿ ಉತ್ತರ ಪದದ ಗುಣವನ್ನು ತಿಳಿಸುವ ಪದವಿರುತ್ತದೆ, ಅಂದರೆ ವಿಶೇಷಣ ಇರುತ್ತದೆ. ಫಾರ್ ಎಕ್ಸಾಂಪಲ್ ಹೆಬ್ಬಾವು ಅಂದರೆ ಹಿರಿದಾದ ಪ್ಲಸ್ ಹಾವು. ಹಾವಿನ ಈಗ ಪೂರ್ವ ಪದದಲ್ಲಿ ಯಾವ ವಿಶೇಷಣ ಕಾಣಿಸ್ತಿದೆ? ಹಾವು ಹೇಗಿದೆ? ದೊಡ್ಡದಾಗಿದೆ ಅಂದರೆ ಹಿರಿದಾದ. ಇದು ಪೂರ್ವ ಪದದಲ್ಲಿ ವಿಶೇಷಣ ಇರಬೇಕು. ಹಾಗೆ ಕಾರ್ಮೋಡ ಕಪ್ಪಾದ ಪ್ಲಸ್ ಮೋಡ. ಮೋಡ ಯಾವ ರೀತಿ ಇದೆ? ಕಪ್ಪಾಗಿದೆ. ಮೋಡದ ವಿಶೇಷಣ ಏನು? ಕಪ್ಪು. ಹಾಗೆ ಹೆಮ್ಮರ ಅಂದರೆ ಹಿರಿದಾದ ಪ್ಲಸ್ ಮರ. ಮರದ ವಿಶೇಷಣ ಹೇಗೆ ತೋರಿಸ್ತಿದೆ? ಹಿರಿದಾದ ಅಂದರೆ ದೊಡ್ಡದಾದ. ಆ ರೀತಿ ಪೂರ್ವ ಪದದಲ್ಲಿ ವಿಶೇಷಣ ಉತ್ತರ ಪದದ ವಿಶೇಷಣ ಇದ್ದರೆ ಅದೇ ಕರ್ಮಧಾರಯ ಸಮಾಸ. ದ್ವಿಗು ಸಮಾಸನ ನಾವು ಈಸಿಯಾಗಿ ನೆನ್ಪಿಟ್ಕೋಬೋದು. ಎಷ್ಟು ಈಸಿ ಅಂತಂದರೆ ನೋಡಿ, ಇಲ್ಲಿ ಪೂರ್ವ ಪದ ಸಂಖ್ಯಾವಾಚಕವಾಗಿದ್ದು ಉತ್ತರ ಪದ ನಾಮಪದವಾಗಿದ್ದರೆ ಅದು ದ್ವಿಗು ಸಮಾಸ. ಅಂದರೆ ಪೂರ್ವ ಪದ ಯಾವ್ಯಾವ ಇರುತ್ತೆ ಅವೆಲ್ಲ ಕೂಡ ಸಂಖ್ಯಾವಾಚಕಗಳಾಗಿರುತ್ತೆ. ಸಂಖ್ಯಾವಾಚಕಗಳು ಅಂದರೆ 3 ಆಗಿರ್ಬೋದು, 4, 5 ಅಥವಾ ಪಂಚ ಇಟ್ ಮೀನ್ಸ್ 5 ಅಂತಾನೆ. 4, 2, 1 ಈ ರೀತಿ ಯಾವುದೇ ಸಂಖ್ಯೆಗಳು ಬಂದರೂ ಪೂರ್ವ ಪದದಲ್ಲಿ ಅದು ಡೆಫಿನೆಟ್ಲಿ ದ್ವಿಗು ಸಮಾಸ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಪಂಚೇಂದ್ರಿಯ ಹೇಗೆ ಬರಿಬೋದು ಬಿಡಿಸಿ? ಪಂಚ ಪ್ಲಸ್ ಇಂದ್ರಿಯ. ಪೂರ್ವ ಪದದಲ್ಲಿ ಯಾವುದಿದೆ? ಪಂಚ ಇದೆ. ಪಂಚ ಅಂದರೆ 5 ಅಂತ ಅರ್ಥ. 4 ದೆಸೆ ಅಂದರೆ 4 ಪ್ಲಸ್ ದೆಸೆ. 4 ಬಂತು. ಮುಮ್ಮಡಿ ಅಂದರೆ 3 ಪ್ಲಸ್ ಮಡಿ. ಪೂರ್ವ ಪದದಲ್ಲಿ ಯಾವತ್ತು ಬತ್ತು? ಸಂಖ್ಯಾವಾಚಕ ಬತ್ತು. ಇಷ್ಟು ಈಸಿಯಾಗಿ ನೆನ್ಪಿಟ್ಕೋಬೋದು. ದ್ವಿಗು ಸಮಾಸ ಅಂದರೆ ಪೂರ್ವ ಪದದಲ್ಲಿ ಸಂಖ್ಯೆಗಳು ಬರುತ್ತೆ ಅಷ್ಟೇ. ನೆಕ್ಸ್ಟ್ ಒನ್ ಅಂಶಿ ಸಮಾಸ. ಅಂಶಿ ಸಮಾಸನೂ ಅಷ್ಟೇ ಎಷ್ಟು ಈಸಿ ಅಂತಂದರೆ ಅಂಶಿ ಅಂದರೆ ಏನು? ಇಟ್ ಮೀನ್ಸ್ ಆರ್ಗನ್, ಒಂದು ಅಂಗ ಆಗಿರುತ್ತೆ. ಅದೇ ರೀತಿ ಪೂರ್ವ ಪದವು ಅಂಶಿಯಾಗಿದ್ದು ಉತ್ತರ ಪದವು ಕೇವಲ ಅಂಶಿಯ ಒಂದು ಭಾಗವಾಗಿರುತ್ತದೆ. ಪೂರ್ವೋತ್ತರ ಪದಗಳು ಅಂಶಿ ಮತ್ತು ಅಂಶ ಸಂಬಂಧವನ್ನು ಹೊಂದಿರುತ್ತದೆ. ಉದಾಹರಣೆ ನೋಡೋದಾದರೆ ಹಿಂದಲೆ, ಅದನ್ನು ಹೇಗೆ ಬರೀಬೋದು? ತಲೆಯ ಪ್ಲಸ್ ಹಿಂದು. ತಲೆಯ ಅನ್ನೋದು ಪೂರ್ತಿ ಭಾಗ ಆಗಿದೆ. ಅದರದ್ದು ಒಂದು ಭಾಗ ಅಂತ ಅಂದರೆ ಹಿಂದು ಅಂತ ಅರ್ಥ, ಅಂದರೆ ತಲೆಯ ಪ್ಲಸ್ ಹಿಂದು. ನೆಕ್ಸ್ಟು ಹೊರಮೈ ಅಂದರೆ ಮೈಯ ಪ್ಲಸ್ ಹೊರಗೆ. ಕೆಳದುಟಿ ತುಟಿಯ ಪ್ಲಸ್ ಕೆಳಗೆ. ತುಟಿ ಅನ್ನೋದು ಪೂರ್ಣ ಭಾಗ ಆಗಿದೆ, ಅದರದ್ದು ಒಂದು ಸ್ಮಾಲ್ ಭಾಗ ಅಂತ ಅಂದರೆ ಅದು ಕೆಳಗೆ ಅಂತ ಅರ್ಥ, ತುಟಿಯ ಕೆಳಗೆ. ಇಷ್ಟೇ ಅಂಶಿ ಸಮಾಸ ಅಂತ ಅಂದರೆ ಒಂದು ಭಾಗ ಅಥವಾ ಒಂದು ಅಂಶಿ ಇರಬೇಕು ಅಷ್ಟೇ. ನೆಕ್ಸ್ಟು ದ್ವಂದ್ವ ಸಮಾಸ ಅಂದರೆ 2 ಅಥವಾ 2ಕ್ಕಿಂತ ಹೆಚ್ಚು ನಾಮಪದಗಳು ಸೇರಿ ಮತ್ತು ಪ್ರಥಮ ವಿಭಕ್ತಿ ಪ್ರತ್ಯಯದ ಸಹಯೋಗ ಇದ್ದರೆ ಅದನ್ನೇ ನಾವು ದ್ವಂದ್ವ ಸಮಾಸ ಅಂತ ಕರಿತೀವಿ. ಉದಾಹರಣೆಗೆ ರಾಮ ಲಕ್ಷ್ಮಣರು. ರಾಮ ಅನ್ನೋದು ಕೂಡ ಒಂದು ನಾಮಪದ, ಲಕ್ಷ್ಮಣ ಅನ್ನೋದು ಕೂಡ ಒಂದು ನಾಮಪದ. 2 ನಾಮಪದಗಳು ಇದ್ದಾವೆ. ನೆಕ್ಸ್ಟು ಅದರಲ್ಲಿ ಇನ್ನೊಂದು ರೂಲ್ಸ್ ಏನಪ್ಪ ಅಂತಂದರೆ ಪೂರ್ವ ಪದದಲ್ಲಿ ಪ್ರಥಮ ವಿಭಕ್ತಿ ಇರಬೇಕು. ಪ್ರಥಮ ವಿಭಕ್ತಿ ಯಾವುದು? ಪ್ರಥಮ ವಿಭಕ್ತಿ ಪ್ರತ್ಯಯ ಹೂ ಆಗಿರುತ್ತೆ. ರಾಮನು ಹೂ ವಿಭಕ್ತಿ ಪ್ರತ್ಯಯ ಬತ್ತು ಅಲ್ಲ, ಪ್ರಥಮ ವಿಭಕ್ತಿ ಪ್ರತ್ಯಯ ಪ್ಲಸ್ ಲಕ್ಷ್ಮಣರು. ನೆಕ್ಸ್ಟ್ ಎಕ್ಸಾಂಪಲ್ ಹಣ್ಣು ಕಾಯಿಗಳು. ಹಣ್ಣು ಪ್ಲಸ್ ಕಾಯಿಗಳು. ಹೊಲಗದ್ದೆ ಹೊಲವು ಪ್ಲಸ್ ಗದ್ದೆ. ಈ ರೀತಿ ದ್ವಂದ್ವ ಸಮಾಸ ಅಂದರೆ ತುಂಬ ಈಸಿ. 2 ಅಥವಾ 2ಕ್ಕಿಂತ ನಾಮಪದಗಳಿರ್ತವೆ. ಅದರಲ್ಲಿ ಪೂರ್ವ ಪದ ಯಾವುದಾಗಿರಬೇಕು? ಪ್ರಥಮ ವಿಭಕ್ತಿ ಪ್ರತ್ಯಯದಿಂದ ಕೂಡಿರಬೇಕು. ಇವತ್ತಿನ ಟಾಪಿಕ್ ಮುಗೀತು ಫ್ರೆಂಡ್ಸ್. ಇನ್ನು ನಮ್ಮ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಮಿಕ್ಕಿರೋಂಥ ಸಮಾಸನ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.